ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು, ಅಂದರೆ ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಡಿ. ಅದೇ ರೀತಿ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಲವರ್ ಆಗಿರ್ಬೋದು, ನಿಮ್ಮ ಎಕ್ಸ್ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಕೂಡ ಆಗಿರ್ಬೋದು. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಇಲ್ಲಿ ಕರೆಂಟ್ ಎನರ್ಜಿ, ಈಗಿನ ಸ್ಥಿತಿ ಯಾವ ರೀತಿ ಇದೆ ಅಂದರೆ, ಈ ವ್ಯಕ್ತಿಯ ಲೈಫ್ನಲ್ಲಿ ತುಂಬ ಸ್ಟ್ರಗಲ್ ಕಾಣ್ತಾ ಇದೆ, ಸ್ಟ್ರೆಸ್ ಇದೆ, ಎಮೋಷ್ನಲ್ ಪ್ರೆಷರ್ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಕೋಲ್ಡ್ ಬಿಹೇವಿಯರ್ ತೋರಿಸ್ತಾ ಇದ್ದಾರೆ, ಸೈಲೆನ್ಸ್ ಇದೆ, ಡಿಸ್ಟೆನ್ಸ್ ಇದೆ. ಇಬ್ಬರ ಕಡೆಯಿಂದ ಕೂಡ ಈಗೋ ಕಾಣಿಸ್ತಾ ಇದೆ. ಒಬ್ಬರ ಕಡೆಯಿಂದ ಅಂತ ಮಾತ್ರ ಅಲ್ಲ, ಅವ್ರು ಮಾತ್ರ ಈಗೋ ತೋರಿಸ್ತಾ ಇದ್ದಾರೆ ಅಂತಲ್ಲ, ನೀವು ಕೂಡ ನಿಮ್ಮ ಕಡೆಯಿಂದ ಕೂಡ ಈಗೋ ಕಾಣಿಸ್ತಾ ಇದೆ. ಬಟ್ ಈ ಮೊದಲು ನೀವು ತುಂಬ ವೆಯ್ಟ್ ಮಾಡಿದ್ದೀರಾ, ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಈ ವ್ಯಕ್ತಿಗೋಸ್ಕರ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬೇಕೇ ಬೇಕು ಅಂತ ನೀವು ತುಂಬ ಕನಸ್ಕೊಂಡಿದ್ದೀರಾ, ಲವ್ ಕೊಟ್ಟಿದ್ದೀರಾ. ಬಟ್ ಇವರಿಂದ ನಿಮಗೆ ಸಿಕ್ಕಿದ್ದು ಇಗ್ನೋರ್, ಅವಾಯ್ಡ್, ಈಗೋ, ಈ ರೀತಿ ಇವರು ನಿಮಗೆ ಬಿಹೇವ್ ಮಾಡಿದ್ದಾರೆ, ನಿಮಗೆ ಹರ್ಟ್ ಮಾಡಿದ್ದಾರೆ. ಈ ವ್ಯಕ್ತಿ ಈ ರಿಲೇಷನ್ಶಿಪ್ಪಲ್ಲಿ ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡಿದ್ದಾರೆ, ಮೆಚ್ಯೂರ್ ಆಗಿ ಥಿಂಕ್ ಮಾಡಿಲ್ಲ, ರೆಸ್ಪಾನ್ಸಿಬಿಲಿಟಿನ ತಗೊಂಡಿಲ್ಲ, ನಿಮಗೆ ಯಾವುದೇ ಆ್ಯಕ್ಷನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತಗೊಳ್ಳಿಲ್ಲ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ಡಿಸಿಷನ್ ತಗೊಳ್ಳಿಲ್ಲ. ಅಂದರೆ ತುಂಬ ಕಂಟ್ರೋಲ್ ಇಟ್ಕೊಂಡಿದ್ರು ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಕಂಟ್ರೋಲ್ ಎಲ್ಲ ಇವರ ಕೈಯಲ್ಲೇ ಇರಬೇಕು ಅಂತ ಅಂದ್ಕೊಳ್ತಾರೆ. ಆ ರೀತಿಯ ವ್ಯಕ್ತಿ ಕೂಡ ಆಗಿರ್ಬೋದು. ರಿಸಲ್ಟ್ ಏನಾಯಿತು ಅಂದರೆ, ನೀವಿಬ್ಬರು ದೂರ ಆಗಿದ್ದೀರಾ. ಸೈಲೆನ್ಸ್ ಎನರ್ಜಿ ಕಾಣ್ತಾ ಇದೆ. ಸಿಚುವೇಶನ್ ಈಗ ಹೇಗಿದೆ ಅಂದರೆ, ಫುಲ್ ಸೈಲೆನ್ಸ್, ನೋ ಕಾಲ್ಸ್, ನೋ ಮೆಸೇಜಸ್. ಕೆಲವರಿಗೆ ಬ್ಲಾಕ್ ಎನರ್ಜಿ ಕೂಡ ಇದೆ. ನೀವು ಬ್ಲಾಕ್ ಮಾಡಿರ್ಬೋದು ಅಥವಾ ಈ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕ್ ಮಾಡಿರುವ ಎನರ್ಜಿ ಇದೆ. ನಿಮ್ಮ ಸೈಲೆನ್ಸ್, ನೀವು ತುಂಬ ಸೈಲೆಂಟ್ ಆಗಿಬಿಟ್ರಿ, ನೀವು ನಿಮ್ಮ ಪಾಡಿಗೆ ನಿಮಗೆ ಸಾಕಾಗೋಯಿತು, ಆ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಸೈಲೆನ್ಸ್ ಇವರನ್ನು ಒಳಗಿನಿಂದ ಡಿಸ್ಟರ್ಬ್ ಮಾಡ್ತಾ ಇದೆ ಈಗ. ಇನ್ನು ಈ ವ್ಯಕ್ತಿ ನಿಮ್ಮ ಬಗ್ಗೆ, ಇವತ್ತಿನ ರೀಡಿಂಗ್ ಮೇನ್ ಏನು ಅಂದರೆ, ನೈಟ್ ಥಾಟ್ಸ್ ಏನಿದೆ, ಅವರ ಮನಸ್ಸಿನಲ್ಲಿ ಕರೆಂಟ್ ಫೀಲಿಂಗ್ಸ್, ನೈಟ್ ಥಾಟ್ಸ್, ಈವ್ನಿಂಗ್ ಥಾಟ್ಸ್ ಯಾವ ರೀತಿ ಇದೆ ಅಂತ ನೋಡೋದು. ರಾತ್ರಿ ಟೈಮ್ನಲ್ಲಿ ಎಲ್ಲವೂ ಸೈಲೆಂಟ್ ಆದಾಗ ಇವರ ಮೈಂಡ್ನಲ್ಲಿ ತುಂಬ ಫೀಲಿಂಗ್ಸ್ಗಳು ಬರ್ತಾ ಇದೆ, ನಿಮ್ಮ ನೆನಪು ಕಾಡ್ತಾ ಇದೆ. ಅಂದರೆ ಇವ್ರು ಯಾವುದೇ ರೀತಿ ಬಿಹೇವ್ ಮಾಡಿರಬಹುದು, ಬಟ್ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ, ಇವರನ್ನು ಮಿಸ್ ಮಾಡ್ತಾ ಇದ್ದೀರಾ, ಇವರ ನೆನಪು ಆಗ್ತಾ ಇದೆಯಾ, ಇದೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಮೈಲ್, ನಿಮ್ಮ ಫೇಸ್, ನಿಮ್ಮ ಮಾತು ಎಲ್ಲವೂ ಇವರ ಮೈಂಡ್ನಲ್ಲಿ ಮತ್ತೆ ಮತ್ತೆ ರೀಪ್ಲೇ ಆಗ್ತಾ ಇದೆ. ಇವ್ರು ಅಂದ್ಕೊಳ್ತಿದ್ದಾರೆ, ಇವ್ರು ತಪ್ಪು ಮಾಡಿದ್ರು, ರಿಗ್ರೆಟ್ ಫೀಲ್ ಆಗ್ತಾ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ಇವ್ರು ನಿಮಗೆ ನೋವು ಕೊಟ್ಟಿರುವ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನ್ಯೂ ಲೆವೆಲ್ ಎಮೋಷ್ನಲ್ ಪೇಯ್ನ್ ಕಾಣಿಸ್ತಾ ಇದೆ. ಇವರ ಹಾರ್ಟ್ನಲ್ಲಿ ಈಗ ಬಿರುಗಾಳಿ ಎದ್ದಿರೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಸೈಲೆನ್ಸ್ ಇವರನ್ನು ಒಳಗಿನಿಂದ ನೋವು ಕೊಡ್ತಾ ಇದೆ, ಕಿತ್ತು ಹಾಕ್ತಾ ಇದೆ. ಯಾಕೆ ಸಡನ್ಲಿ ಸೈಲೆಂಟ್ ಆಗಿಬಿಟ್ರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನೀವು ಇವರ ಹಿಂದೆ, ಇವರ ಪ್ರೀತಿಯ ಹಿಂದೆ ಹೋಗ್ತಾ ಇದ್ದಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು, ಇಗ್ನೋರ್ ಮಾಡ್ತಾಯಿದ್ರು, ನಿಮ್ಮ ಬಗ್ಗೆ ಫೋಕಸ್ಸೇ ಇರಲಿಲ್ಲ. ಬಟ್ ಈಗ ನಿಮ್ಮನ್ನು ಕಳ್ಕೊಂಡ್ಮೇಲೆ ಅಥವಾ ದೂರ ಆದಮೇಲೆ ಅಥವಾ ಗ್ಯಾಪ್ ಬಂದಮೇಲೆ ಶಾಕ್ ಆಗ್ತಾ ಇದ್ದಾರೆ. ಅವರು ಮೊದಲೆಲ್ಲ ಯಾವುದೇ ರೀತಿ ಬಿಹೇವ್ ತೋರಿಸಿರ್ಬೋದು, ನೀವು ದೂರ ಆದಮೇಲೆ ಹೊರಗಡೆ ಕೋಲ್ಡ್ ಆಗಿದ್ದರೂ ಕೂಡ ಇನ್ಸೈಡ್ ತುಂಬ ಲವ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಕೇರ್ ತೋರಿಸ್ತಾ ಇದ್ದಾರೆ, ಅಟ್ಯಾಚ್ಮೆಂಟ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನೆಕ್ಸ್ಟ್ ಆ್ಯಕ್ಷನ್ ಏನು ಅಂತ ನೋಡೋಣ. ಸ್ಟ್ರಾಂಗ್ ಆಗಿ ಎನರ್ಜಿ ಇದೆ. ಅವರು ಕಾಲ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಐ ವಾಂಟ್ ಟು ಟಾಕ್ ಅಂತ ಯೋಚನೆ ಮಾಡ್ತಾರೆ. ಈ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದು ನೈಟ್ ಎನರ್ಜಿ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಒಂದು ಬಿಗ್ ಚೇಂಜ್ ಆಗ್ತಾ ಇದೆ, ಟ್ರಾನ್ಸ್ಫರ್ಮೇಷನ್. ಕನ್ಫ್ಯೂಷನ್ ಕ್ಲಿಯರ್ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಏನೇ ಅವರು ಅಂದ್ಕೊಂಡಿದ್ರು, ಸಿಚುವೇಶನ್ ಯಾವುದೇ ರೀತಿ ಇದ್ದರೂ ಅದು ಕ್ಲಿಯರ್ ಆಗ್ತಾ ಇದೆ ಅವರ ಮನಸ್ಸಿನಲ್ಲಿ. ಮೈಂಡ್ ಸೆಟ್ಲ್ ಆಗ್ತಾ ಇದೆ.
ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಶುರು ಆಗಿದೆ. ಇನ್ನು ನಿಮ್ಮನ್ನು ಕಳ್ಕೊಳ್ಳುವ ಭಯ ಕಾಡ್ತಾ ಇದೆ. ಪರ್ಮನೆಂಟ್ಲಿ ಎಲ್ಲಿ ಕಳ್ಕೊಂಡು ಬಿಡ್ತೀನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ಸೆಕ್ಯೂರಿಟಿ ಹೆಚ್ಚಾಗಿದೆ. ಅದೇ ರೀತಿ ಇನ್ನು ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬರ್ತಾರಾ ಅಂತ ಎನರ್ಜಿಯ ಮೂಲಕ ನೋಡೋಣ. ಎಂಟ್ರಿ ಎನರ್ಜಿ ಕಾಣ್ತಾ ಇದೆ. ಸ್ಟ್ರಾಂಗ್ ಇಂಡಿಕೇಶನ್ ಎನರ್ಜಿ ಕಾಣ್ತಾ ಇದೆ. ಅವರು ಮತ್ತೆ ನಿಮ್ಮ ಲೈಫ್ಗೆ ಬರ್ತಾ ಇದ್ದಾರೆ. ಸಡನ್ ಕಾಲ್, ಸಡನ್ ಮೆಸೇಜ್ ಎನರ್ಜಿ ಕಾಣ್ತಾ ಇದೆ. ರಿಯೂನಿಯನ್ ಪಾಸಿಬಿಲಿಟಿ ತುಂಬ ಜಾಸ್ತಿ ಕಾಣ್ತಾ ಇದೆ. ತುಂಬ ಜನರ ಲೈಫ್ನಲ್ಲಿ ರಿಯೂನಿಯನ್ ಆಗುವ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಮತ್ತೆ ಬರುವ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಪ್ರೆಸೆಂಟ್ ಟೈಮಲ್ಲಿ ಡಿಪ್ರೆಸ್ಡ್ ಫೀಲ್ ಮಾಡ್ತಾ ಇದ್ದೀರಾ, ಫ್ರಸ್ಟ್ರೇಟೆಡ್ ಆಗಿದ್ದೀರಾ. ಸಣ್ಣ ಸಣ್ಣ ವಿಷಯಕ್ಕೂ ನೀವು ಹರ್ಟ್ ಆಗ್ತಾ ಇದ್ದೀರಾ, ಸಿಟ್ಟು ಬರ್ತಾ ಇದೆ ನಿಮಗೆ. ಬಟ್ ಸ್ಟಿಲ್ ವೆಯ್ಟ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿಗಾಗಿ, ಈ ವ್ಯಕ್ತಿಯ ಕಾಲ್ ಮೆಸೇಜ್ಗಾಗಿ. ಅವ್ರು ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಅಂದರೆ ಹೊರಗಿನಿಂದ ನೀವು ಬೇಡ ಅಂತ ಹೇಳ್ಬೋದು, ಇವರು ನನ್ನ ಲೈಫ್ನಲ್ಲಿ ಬೇಡ ಅಂತ ಅಂದ್ಕೊಳ್ತಾ ಇರ್ಬೋದು. ಬಟ್ ಮನಸ್ಸಿನ ಒಂದು ಮೂಲೆಯಲ್ಲಿ ನೀವು ಇವ್ರಿಗಾಗಿ ವೆಯ್ಟ್ ಮಾಡ್ತಾ ಇರುವ ಎನರ್ಜಿ ಕಾಣ್ತಾ ಇದೆ. ಕಾಲ್ ಮೆಸೇಜನ್ನು ವೆಯ್ಟ್ ಮಾಡ್ತಾ ಇರುವ ಎನರ್ಜಿ ಕಾಣ್ತಾ ಇದೆ. ನಿಮ್ಮಿಬ್ಬರ ಕನೆಕ್ಷನ್ ಏನಿದೆ ಅದು ಡೀಪ್ ಲೆವೆಲಲ್ಲಿದೆ. ಎಮೋಷ್ನಲಿ, ಸೋಲ್ಫುಲ್, ತುಂಬ ಡೀಪ್ ಆಗಿದೆ. ಈಗ ಬ್ರೇಕ್ ಇದ್ದರೂ ಕೂಡ ನೀವಿಬ್ಬರು ಈಗ ಗ್ಯಾಪ್, ಡಿಸ್ಟೆನ್ಸ್ ಇದ್ದರೂ ಕೂಡ ಕನೆಕ್ಷನ್ ಬ್ರೇಕ್ ಆಗಿಲ್ಲ. ಆ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಕೆಲವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಕೂಡ ಇರಬಹುದು. ಥರ್ಡ್ ಪಾರ್ಟಿ ಅನ್ನೋದು ಕೇವಲ ಲವ್ ಪಾರ್ಟ್ನರ್ ಅಂತ ಅನ್ಕೋಬೇಡಿ. ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಇವರ ಸದ್ಯದ ಪರಿಸ್ಥಿತಿ ಕೂಡ ಆಗಿರ್ಬೋದು, ಅಥವಾ ಇನ್ನೊಬ್ಬ ವ್ಯಕ್ತಿ ಕೂಡ ಆಗಿರಬಹುದು. ಅದು ಅವರನ್ನು ಸ್ಟಕ್ ಮಾಡ್ತಾ ಇದೆ. ಸ್ಟಿಲ್ ದೇ ಥಿಂಕ್ ಅಬೌಟ್ ಯು. ಅವರು ಸ್ಟಕ್ ಮಾಡ್ತಾ ಇದ್ರೂ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಫೀಲ್ ಆಗ್ತಾ ಇದೆ, ನಿಮ್ಮ ಪ್ರೆಸೆನ್ಸ್ ಫೀಲ್ ಆಗ್ತಾ ಇದೆ, ನೀವು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಪೇಷನ್ಸ್ ಅಲ್ಲಿರಿ, ಟ್ರಸ್ಟ್ ದ ಪ್ರೊಸೆಸ್, ಓವರ್ ಥಿಂಕಿಂಗನ್ನು ಕಡಿಮೆ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಿಮ್ಮ ವ್ಯಾಲ್ಯೂವನ್ನು ನೀವು ಮರಿಬೇಡಿ. ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಅನ್ನೋದು ಬೇಕು. ಈಗೋ ಕಡಿಮೆ ಮಾಡ್ಕೋಬೇಕು. ಅವರಾಗಿರಲಿ, ನೀವಾಗಿರಲಿ, ಈಗೋ ಅನ್ನೋದು ಕಡಿಮೆ ಮಾಡ್ಕೋಬೇಕು. ಇಲ್ಲಿ ಫಸ್ಟಿಗೆ ಮೊದಲಿಗೆ ನೋಡಿದಾಗ ಇಬ್ಬರಲ್ಲೂ ಕೂಡ ಈಗೋ ಅನ್ನೋದು ಕಾಣಿಸ್ತಾ ಇದೆ. ಇಬ್ಬರ ಕಡೆಯಿಂದ ಈಗೋ ಎನರ್ಜಿ ಕಾಣ್ತಾ ಇದೆ. ಹಾಗಾಗಿ ಈಗೋ ಅನ್ನು ಕಡಿಮೆ ಮಾಡ್ಕೋಬೇಕು. ಕಮ್ಯುನಿಕೇಷನ್ ಕ್ಲಿಯರ್ ಆಗಿ ಮಾಡ್ಕೋಬೇಕು. ದೇ ಆರ್ ಥಿಂಕಿಂಗ್ ಅಬೌಟ್ ಯು ಎವರಿ ನೈಟ್. ಇವರು ಪ್ರತಿ ರಾತ್ರಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಕಳ್ಕೊಳ್ಳುವ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿ ನಿಮ್ಮನ್ನು ಕಳ್ಕೊಳ್ತೀನೋ ಅನ್ನೋ ಭಯ ಕಾಡ್ತಾ ಇದೆ. ಅವರು ರೀಚ್ ಔಟ್ ಆಗಬೇಕು, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಎನರ್ಜಿ ಪ್ರಕಾರ ದಿಸ್ ಇಸ್ ನಾಟ್ ದ ಎಂಡ್ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ನೈಟ್ ಟೈಮ್ನಲ್ಲಿ ಎಲ್ಲವೂ ಸೈಲೆಂಟ್ ಆದಾಗ ಈ ವ್ಯಕ್ತಿ ನಿಮ್ಮ ಬಗ್ಗೆ ಡ್ರೀಮ್ ಕಾಣ್ತಾರೆ. ಅಂದರೆ ಕಣ್ಣು ಮುಚ್ಕೊಂಡು ಕನಸು ಕಾಣ್ತಾರೆ ಅಂತಲ್ಲ, ಅದೇ ರೀತಿ ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೊಳ್ತಾರೆ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ತಾರೆ. ಅದೇ ರೀತಿ ನೀವಿಬ್ಬರು ಫೈಟ್ ಆದಾಗ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅದರ ಬಗ್ಗೆ ಥಿಂಕ್ ಮಾಡ್ತಾರೆ. ಇದೆಲ್ಲದರಿಂದ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾರೆ. ಅಂದರೆ ಆ ಟೈಮ್ನಲ್ಲೇ ಇದನ್ನು ಸಾಲ್ವ್ ಮಾಡ್ಕೋಬೇಕಿತ್ತು, ದೊಡ್ಡದಾಗೋದಕ್ಕೆ ಬಿಡಬಾರ್ದಿತ್ತು ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸ್ಟಿಲ್ ನಿಮ್ಮ ಬಗ್ಗೆ ಈ ವ್ಯಕ್ತಿಗೆ ಲವ್ ಅನ್ನೋದು ಇದೆ, ಕೇರ್ ಅನ್ನೋದು ಇದೆ. ನಿಮ್ಮನ್ನು ರೀಚ್ ಔಟ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ಆದಷ್ಟು ಬೇಗ ಕಾಲ್ ಅಥವಾ ಮೆಸೇಜ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ಇವತ್ತಿನ ನೈಟ್ ಥಾಟ್ ಎನರ್ಜಿ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.